ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಧನತ್ರಯೋದಶಿ 2025ರ ಶಾಪಿಂಗು, ಪೂಜೆ ಮುಹೂರ್ತ, ಪೂಜೆ ವಿಧಾನ, ಮಹತ್ವ ಮತ್ತು ಮಂತ್ರಗಳ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಧನ್ವಂತರಿ ದೇವರು ಜನಿಸಿದ ದಿನವನ್ನು ಧನತ್ರಯೋದಶಿ ಎಂದು ಆಚರಿಸಲಾಗುತ್ತದೆ. ಧನತ್ರಯೋದಶಿ ಹಬ್ಬವನ್ನು ಅಕ್ಟೋಬರ್ 18ರಂದು ಶನಿವಾರ ದಿನ ಆಚರಿಸಲಾಗುತ್ತಿದ್ದು, ಈ ದಿನ ಧನ್ವಂತರಿ ದೇವನನ್ನು, ಲಕ್ಷ್ಮೀ ದೇವಿಯನ್ನು ಮತ್ತು ಕುಬೇರ ದೇವನನ್ನು ಪೂಜಿಸುವ ಸಂಪ್ರದಾಯವಿದೆ. 2025ರ ಧನತ್ರಯೋದಶಿ ದಿನದಂದು ಚಿನ್ನ, ಬೆಳ್ಳಿ ಖರೀದಿಸಲು ಹಾಗೂ ಪೂಜೆಯನ್ನು ಮಾಡಲು ಶುಭ ಮುಹೂರ್ತ ಯಾವುದು? ಧನತ್ರಯೋದಶಿ ದಿನ ಪೂಜೆಯನ್ನು ಮಾಡುವುದು ಹೇಗೆ? ಧನತ್ರಯೋದಶಿ ಮಹತ್ವ ಮತ್ತು ಮಂತ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಧನತ್ರಯೋದಶಿ ಅಥವಾ ಧನ್ತೆರಸ ಹಬ್ಬವು 5 ದಿನಗಳ ದೀಪಾವಳಿ ಹಬ್ಬದ ಮೊದಲನೇ ದಿನವಾಗಿದೆ. ಈ ದಿನದಂದು ಧನ್ವಂತರಿ ದೇವನು ಪ್ರಕಟಗೊಂಡ ಎಂದು ಹೇಳಲಾಗುತ್ತದೆ. ಧನ್ವಂತರಿ ದೇವನ ಜನ್ಮ ದಿನಾಚರಣೆಯನ್ನು ಸ್ಮರಿಸಲು ಸಹ ಈ ದಿನವನ್ನು ಆಚರಿಸಲಾಗುತ್ತದೆ. ಧನ್ವಂತರಿ ದಿನವನ್ನು ಧನ್ವಂತರಿ, ಕುಬೇರ, ಯಮ ಮತ್ತು ಲಕ್ಷ್ಮೀದೇವಿಯ ಆರೋಗ್ಯ, ಸಂಪತ್ತು, ಅದೃಷ್ಟ ಮತ್ತು ದೈವಿಕ ರಕ್ಷಣೆಯನ್ನು ಗೌರವಿಸಲು ಆಚರಿಸಲಾಗುತ್ತದೆ. ಈ ಪವಿತ್ರ ದಿನದಂದು ಜನರು ಚಿನ್ನ, ಬೆಳ್ಳಿ, ಪಾತ್ರೆಗಳು ಮತ್ತು ಇತರ ಉಪಯುಕ್ತ ವಸ್ತುಗಳನ್ನು ಖರೀದಿಸುತ್ತಾರೆ. ಭಕ್ತರು ಶಾಸ್ತ್ರೋಕ್ತವಾಗಿ ಧನ್ವಂತರಿ ದೇವನನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ. ಅಶ್ವಿನಿ ಮಾಸದ ಕೃಷ್ಣ ಪಕ್ಷದ 13ನೇ ದಿನದಂದು ಧನತ್ರಯೋದಶಿಯನ್ನು ಆಚರಿಸಲಾಗುತ್ತದೆ. ಈ ವರ್ಷ ಧನ್ತೆರಸ ಅಥವಾ ಧನತ್ರಯೋದಶಿ ಹಬ್ಬವನ್ನು ಅಕ್ಟೋಬರ್ 18ರಂದು ಶನಿವಾರ ಆಚರಿಸಲಾಗುತ್ತದೆ. ಧನತ್ರಯೋದಶಿ 2025ರ ಕುರಿತು ಸಂಪೂರ್ಣ ಮಾಹಿತಿ ಹೀಗಿದೆ. ಧನತ್ರಯೋದಶಿ ಶುಭ ಮುಹೂರ್ತವನ್ನು ನೋಡೋದಾದರೆ ಅಕ್ಟೋಬರ್ 18ರಂದು ಶನಿವಾರ ಬಂದಿದೆ. ಅದು ಆರಂಭವಾಗಿದ್ದು ಮಧ್ಯಾಹ್ನ 12:18ರಿಂದ ಮುಕ್ತಾಯ ಆಗುವುದು ಅಕ್ಟೋಬರ್ 19 ಭಾನುವಾರ ಮಧ್ಯಾಹ್ನ 1:51ಕ್ಕೆ. ಪೂಜೆಯ ಮುಹೂರ್ತವನ್ನು ನೋಡೋದಾದರೆ ಅಕ್ಟೋಬರ್ 18ರಂದು ಶನಿವಾರ ಸಂಜೆ 7:15ರಿಂದ ಸಂಜೆ 8:19ರವರೆಗೆ ಇದೆ. ಧನತ್ರಯೋದಶಿ ಮಹತ್ವವನ್ನು ನೋಡೋದಾದರೆ ಧನತೆರಸ ಎಂಬುದು 2 ಪದಗಳಿಂದ ಸೃಷ್ಟಿಯಾಗಿದೆ. ಇದರಲ್ಲಿ ಧನ ಎಂದರೆ ಸಂಪತ್ತು ಮತ್ತು ತೆರಸ್ ಎಂದರೆ ಅಶ್ವಿನಿ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ 13ನೇ ದಿನವಾಗಿದೆ. ಧನತ್ರಯೋದಶಿಯ ಈ ಪವಿತ್ರ ದಿನದಂದು ಭಕ್ತರು ಜೀವನದಲ್ಲಿ ಸಂಪತ್ತು, ಅದೃಷ್ಟ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸಲು ಭಗವಾನ್ ಕುಬೇರ, ಭಗವಾನ್ ಧನ್ವಂತರಿ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ. ಈ ದಿನವನ್ನು ಭಗವಾನ್ ಧನ್ವಂತರಿಯ ಜನ್ಮದಿನವನ್ನಾಗಿ ಆಚರಿಸಲಾಗುತ್ತದೆ. ಆದ್ದರಿಂದ ಜನರು ಈ ಶುಭ ದಿನದಂದು ಭಗವಾನ್ ಧನ್ವಂತರಿಯನ್ನು ಅತ್ಯಂತ ಭಕ್ತಿ ಮತ್ತು ಪರಿಶುದ್ಧತೆಯಿಂದ ಪೂಜಿಸುತ್ತಾರೆ. ಷೋಡಶೋಪಚಾರದ ಜೊತೆಗೆ ಭಗವಾನ್ ಧನ್ವಂತರಿಯನ್ನು ಪೂಜಿಸುವುದು ಸೂಕ್ತವಾಗಿದೆ. ಈ ದಿನ ಸ್ನಾನ ಮಾಡಿ ಬಟ್ಟೆ, ಆಭರಣಗಳು, ಹೂವುಗಳು, ಧೂಪ, ದೀಪ, ಆಸನ, ಪಾದ್ಯ, ಅರ್ಘ್ಯ, ಆಚಮನ, ನೈವೇದ್ಯ, ವೀಳ್ಯದೆಲೆ, ಆರತಿ ಮತ್ತು ಪರಿಕ್ರಮದೊಂದಿಗೆ ಪೂಜೆಯನ್ನು ಮಾಡಲಾಗುತ್ತದೆ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಹೆಚ್ಚುವರಿ ಸಂಪತ್ತನ್ನು ಹೊಂದಿರುವ ಲಕ್ಷ್ಮೀ ಮತ್ತು ಕುಬೇರ ದೇವನನ್ನು ಜನರು ಈ ಶುಭ ದಿನದಂದು ಪೂಜಿಸುತ್ತಾರೆ. ಈ ನಿರ್ದಿಷ್ಟ ದಿನದಂದು ಜನರು ಹೊಸ ವಸ್ತುಗಳನ್ನು ಖರೀದಿಸುತ್ತಾರೆ. ಇದನ್ನು ಅತ್ಯಂತ ಶುಭವೆನ್ನುವ ನಂಬಿಕೆ ಇದೆ. ಧನತ್ರಯೋದಶಿಯ ಈ ನಿರ್ದಿಷ್ಟ ದಿನದಂದು ಜನರು ಬಹಳಷ್ಟು ಚಿನ್ನ, ಬೆಳ್ಳಿ, ಆಭರಣಗಳು, ಪಾತ್ರೆಗಳು, ಅಡುಗೆ ಪಾತ್ರೆಗಳು ಮತ್ತು ಇತರ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುತ್ತಾರೆ. ಇದು ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಧನತ್ರಯೋದಶಿಯ ಪೂಜಾ ವಿಧಾನಗಳನ್ನು ನೋಡೋದಾದರೆ ಜನರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡುವ ಮೂಲಕ ಶುದ್ಧರಾಗುತ್ತಾರೆ. ಮನೆಯನ್ನು ಮತ್ತು ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಅಲಂಕಾರವನ್ನು ಮಾಡುತ್ತಾರೆ. ಶುಚಿಗೊಳಿಸಿದ ನಂತರ ಜನರು ತಮ್ಮ ಮನೆಗಳು ಮತ್ತು ಕೆಲಸದ ಸ್ಥಳಗಳನ್ನು ಹೂವುಗಳು, ರಂಗೋಲಿ, ದೀಪಗಳಿಂದ ಅಲಂಕರಿಸುತ್ತಾರೆ. ಸಂಜೆ ಸಮಯದಲ್ಲಿ ಜನರು ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ. ಇಡೀ ಕುಟುಂಬವು ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಹೂವುಗಳು, ಕುಂಕುಮ, ಅಕ್ಷತೆ ಮತ್ತು ದೇಸಿ ತುಪ್ಪದಿಂದ ದೀಪಗಳನ್ನು ಬೆಳಗಿಸುತ್ತಾರೆ. ಈ ದಿನ ಕುಬೇರ ಮತ್ತು ಧನ್ವಂತರಿ ದೇವನನ್ನು ಸಹ ಪೂಜಿಸುತ್ತಾರೆ. ಲಕ್ಷ್ಮೀ ದೇವಿಯನ್ನು ಗೌರವಿಸಲು ಈ ದಿನ ರುಚಿಕರವಾದ ಸಿಹಿ ತಿಂಡಿಗಳು ಮತ್ತು ಪ್ರಸಾದ ಎಂದು ಕರೆಯಲ್ಪಡುವ ಭೋಗವನ್ನು ವಿವಿಧ ರೀತಿಯ ಸಾತ್ವಿಕ ಆಹಾರವನ್ನು ಅರ್ಪಿಸಲಾಗುತ್ತದೆ. ಧನತ್ರಯೋದಶಿ ದಿನದಂದು ಯಮನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಯಮದೀಪವನ್ನು ಹಚ್ಚಲಾಗುತ್ತದೆ. ಪೂಜೆಯ ಕೊನೆಯಲ್ಲಿ ಧನ್ವಂತರಿ ದೇವನಿಗೆ ಆರತಿಯನ್ನು ಮಾಡಲಾಗುತ್ತದೆ.
ಧನ್ವಂತರಿ ದೇವಿಯ ಮಂತ್ರಗಳು ಯಾವುವು ಅಂತ ನೋಡೋದಾದರೆ ಓಂ ಧನ್ವಂತರಯೇ ನಮಃ, ಓಂ ಶ್ರೀ ಧನ್ವಂತರಿಯೇ ನಮಃ, ಓಂ ಹ್ರೀಂ ಶ್ರೀಂ ಹ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ, ಓಂ ಶ್ರೀಂ ಹ್ರೀಂ ಮಹಾಲಕ್ಷ್ಮೈ ನಮಃ, ಓಂ ನಮೋ ಭಗವತೆ ವಾಸುದೇವಾಯ, ಧನ್ವಂತರಯೇ ಅಮೃತ ಕಲಶಹಸ್ತಾಯ, ಸರ್ವಾಮಯ ವಿನಾಶನಾಯ, ತ್ರೈಲೋಕ್ಯನಾಥಾಯ, ಶ್ರೀ ಮಹಾವಿಷ್ಣುವೇ ನಮಃ. ಧನತ್ರಯೋದಶಿ ದಿನದಂದು ಏನನ್ನು ಖರೀದಿಸಬೇಕು ಅಂತ ನೋಡೋದಾದರೆ ಸ್ಥಿರತೆ ಮತ್ತು ಉಳಿತಾಯದ ಸಂಕೇತವಾದ ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸಬೇಕು. ಶುದ್ಧತೆ ಮತ್ತು ದೈನಂದಿನ ಬಳಕೆಗೆ ಸಂಬಂಧಿಸಿದ ಉಕ್ಕು, ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳನ್ನು ಖರೀದಿಸಬೇಕು. ಇವುಗಳನ್ನು ಮನೆಯ ಒಳಗೆ ತರುವ ಮುನ್ನ ಅದರಲ್ಲಿ ಅಕ್ಕಿ ಅಥವಾ ನೀರನ್ನು ತುಂಬಿಸಿ ತೆಗೆದುಕೊಂಡು ಬರಬೇಕು. ಗೋಮತಿ ಚಕ್ರ ಮತ್ತು ಕೊತ್ತಂಬರಿ ಬೀಜವನ್ನು ಖರೀದಿಸಬೇಕು. ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹಗಳನ್ನು ಖರೀದಿಸಬೇಕು. ಆಯುರ್ವೇದ ಪುಸ್ತಕಗಳು, ಆರೋಗ್ಯಕರ ದಿನಸಿ ಸಾಮಗ್ರಿಗಳನ್ನು ಸಹಿತ ನಾವು ಖರೀದಿ ಮಾಡಬಹುದು. ನೋಡಿದ್ರಲ್ಲ ಧನತ್ರಯೋದಶಿ ದಿನ ಪೂಜೆಯ ವಿಧಾನ, ಮಂತ್ರಗಳು ಮತ್ತು ಧನತ್ರಯೋದಶಿಯ ಮಹತ್ವ, ದಿನಾಂಕ ಮತ್ತು ಶುಭ ಮುಹೂರ್ತವನ್ನು ಹೇಳಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.